ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2017ರಲ್ಲಿ ತೆರೆಕಂಡ ನೈಜ ಘಟನೆಯಾಧಾರಿತ ಐಲಾ ಎಂಬ ಟರ್ಕಿಶ್ ಭಾಷೆಯ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು ಸೌತ್ ಕೊರಿಯಾದ ಸಿಯೋಲ್ನಲ್ಲಿ. ಹಾಗೆಯೇ ನಮಗೆ ಈ ಸೀನ್ ನಡೆಯುತ್ತಿರುವುದು 1950ರಲ್ಲಿ ಎಂದು ತಿಳಿಯುತ್ತದೆ. ಎರಡನೇ ಮಹಾಯುದ್ಧದ 5 ವರ್ಷದ ನಂತರ ಈ ಸೀನ್ ನಡೆಯುತ್ತಿದ್ದು, ಹಾಗೆಯೇ ನಮಗೆ ಒಂದು ಪುಟ್ಟ ಹಳ್ಳಿ ಕಾಣುತ್ತದೆ. ಅಲ್ಲಿನ ಜನರು ತುಂಬ ಖುಷಿಯಿಂದ ಜೀವನವನ್ನು ನಡೆಸುತ್ತಿರುತ್ತಾರೆ. ಆಗ ನಮಗೆ ಸಿಯೋಲ್ ಎಂಬ ಪುಟ್ಟ ಹುಡುಗಿ ಪರಿಚಯವಾಗ್ತಾಳೆ. ಅವಳ ತಂದೆ ತಾಯಿ ಸಿಯೋಲ್ನನ್ನು ತುಂಬ ಪ್ರೀತಿ ಮಾಡುತ್ತಿರುತ್ತಾರೆ ಹಾಗೂ ಅಷ್ಟೇ ಚೆನ್ನಾಗಿಯೇ ಅವಳನ್ನು ನೋಡಿಕೊಳ್ಳುತ್ತಿರುತ್ತಾರೆ. ಹೇಗೆ ಇರಬೇಕಾದರೆ ಒಂದು ದಿನ ಆ ಹಳ್ಳಿಯ ಮೇಲೆ ಬಾಂಬ್ ಬ್ಲಾಸ್ಟ್ ಆಗುತ್ತದೆ. ಆಗ ನಮಗೆ ತಿಳಿಯುತ್ತದೆ ಈ ಬಾಂಬನ್ನು ಹಾಕಿರುವವರು ನಾರ್ತ್ ಕೊರಿಯಾದವರು ಎಂದು. ಸ್ನೇಹಿತರೆ, ನಾರ್ತ್ ಕೊರಿಯಾಗೂ ಹಾಗೂ ಸೌತ್ ಕೊರಿಯಾಗೂ ಯುದ್ಧ ಘೋಷಣೆಯಾಗಿರುತ್ತದೆ. ಹಾಗಾಗಿ ಅವರು ಸೌತ್ ಕೊರಿಯಾವನ್ನು ಆಕ್ರಮಿಸಿಕೊಳ್ಳಲು ಹಳ್ಳಿಯನ್ನು ಹಾಳು ಮಾಡುತ್ತಾ ಹಾಗೂ ಅಲ್ಲಿನ ಜನರನ್ನು ಕೊಲ್ಲುತ್ತಾ ಬರುತ್ತಿರುತ್ತಾರೆ. ಹೇಗೆ ಸಿಯೋಲ್ ಇದ್ದ ಹಳ್ಳಿಗೂ ಬಾಂಬ್ ಬ್ಲಾಸ್ಟ್ ಆದಾಗ ಅವಳ ತಂದೆ ಆ ಸೈನಿಕರಿಂದ ಬಲಿಯಾಗ್ತಾನೆ. ಆಗ ಸಿಯೋಲ್ನ ತಾಯಿ ಅವಳನ್ನು ಎತ್ತಿಕೊಂಡು ಒಂದು ಜಾಗಕ್ಕೆ ಹೋಗ್ತಾಳೆ. ಹೋಗಿ ಏನೇ ಆದರೂ ಈ ಜಾಗದಿಂದ ಎಲ್ಲೂ ಹೋಗಬಾರದು, ಇಲ್ಲಿಯೇ ಇರಬೇಕು, ನಾನು ಬಂದು ಬಿಡುವೆ ಎಂದು ಸಿಯೋಲ್ಗೆ ಹೇಳಿ ತನ್ನ ಗಂಡನ ಬಳಿ ಹೋಗ್ತಾಳೆ. ಆಗ ನಮಗೆ ಗೊತ್ತಾಗುತ್ತದೆ ಹೋದ ಆಕೆಯೂ ಕೂಡ ಬರುವುದಿಲ್ಲವೆಂದು. ಆಗ ನಮಗೆ ಅತಿಯಾಗಿ ಅಳುತ್ತಿರುವ ಸಿಯೋಲ್ ಕಾಣ್ತಾಳೆ. ಇತ್ತ ಆ ನಾರ್ತ್ ಕೊರಿಯಾದ ಸೈನಿಕರು ಹಳ್ಳಿಯ ಎಲ್ಲರನ್ನೂ ಕೂಡ ಸಾಯಿಸಿಬಿಟ್ಟಿರ್ತಾರೆ. ನೋಡುತ್ತಿದ್ದಂತೆ ಆ ಹಳ್ಳಿಯನ್ನು ಸ್ಮಶಾನ ಮಾಡ್ತಾರೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು ಟರ್ಕಿಯಲ್ಲಿ. ಆಗ ನಮಗೆ ಸುಲೇಮಾನ್ ಎಂಬ ವ್ಯಕ್ತಿ ಪರಿಚಯವಾಗ್ತಾನೆ. ಸ್ನೇಹಿತರೆ, ಈತ ತುಂಬ ಒಳ್ಳೆಯ ವ್ಯಕ್ತಿಯಾಗಿರ್ತಾನೆ. ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನಸ್ಸನ್ನು ಹೊಂದಿರುತ್ತಾನೆ. ಹೀಗೆ ಸುಲೇಮಾನ್ ಅದೇ ಏರಿಯಾದಲ್ಲಿರುವ ನೂರಾನ್ ಎಂಬ ಹುಡುಗಿಯನ್ನು ಪ್ರೀತಿಸುತ್ತಿರುತ್ತಾನೆ. ಆಕೆಗೂ ಸುಲೇಮಾನ್ ಎಂದರೆ ಬಹಳ ಇಷ್ಟವಿರುತ್ತದೆ. ನಂತರ ಸುಲೇಮಾನ್ ಆರ್ಮಿ ಆಫೀಸ್ಗೆ ಹೋಗ್ತಾನೆ. ಆಗ ನಮಗೆ ತಿಳಿಯುತ್ತದೆ ಸುಲೇಮಾನ್ ಒಬ್ಬ ಸೈನಿಕನೆಂದು. ಆಗ ಅವನ ಹೈಯರ್ ಆಫೀಸರ್ ಅವನಿಗೆ ಹೇಗೆ ಹೇಳ್ತಾರೆ, ನಾರ್ತ್ ಕೊರಿಯಾದವರು ಸೌತ್ ಕೊರಿಯಾ ಮೇಲೆ ಯುದ್ಧ ಮಾಡುತ್ತಿದ್ದಾರೆ. ಹಾಗಾಗಿ ಸೌತ್ ಕೊರಿಯಾ ಸಹಾಯಕ್ಕಾಗಿ ನಿಮ್ಮ ಸೈನಿಕರನ್ನು ಕಳಿಸಿಕೊಡಿ ಎಂದು ಕೇಳಿಕೊಂಡಿದೆ. ನಾರ್ತ್ ಕೊರಿಯಾಗೆ ಚೈನಾದವರು ಹೆಲ್ಪ್ ಮಾಡುತ್ತಿದ್ದಾರೆ. ಸೌತ್ ಕೊರಿಯಾಗೆ ಅಮೆರಿಕ ಹಾಗೂ ನಾವು ಸಹಾಯ ಮಾಡಲು ಮುಂದಾಗಿದ್ದೇವೆ. ಅದಕ್ಕಾಗಿ ಅಲ್ಲಿಗೆ ನಮ್ಮ ಸೈನಿಕರ ಜೊತೆ ನೀನು ಕೂಡ ಹೋಗುತ್ತಿರುವೆ ಎಂದು ಹೇಳ್ತಾರೆ. ರಾತ್ರಿ ಸಮಯದಲ್ಲಿ ಸುಲೇಮಾನ್ ನೂರಾನ್ನನ್ನು ಮೀಟ್ ಮಾಡಿ ತಾನು ಸೌತ್ ಕೊರಿಯಾಗೆ ಹೋಗುತ್ತಿರುವುದರ ಬಗ್ಗೆ ಹೇಳ್ತಾನೆ. 1 ವರ್ಷ ನಾನು ಇಲ್ಲಿಗೆ ಬರಲು ಆಗುವುದಿಲ್ಲವೆಂದು ಹೇಳಿದಾಗ ನೂರಾನ್ಗೆ ತುಂಬಾ ಬೇಜಾರಾಗುತ್ತದೆ. ನೀನು ಈ 1 ವರ್ಷದಲ್ಲಿ ನನ್ನನ್ನು ಮರೆತು ಹೋಗುವೆ ಎಂದು ಆಕೆ ಅಳುತ್ತಾ ಹೇಳಿದಾಗ ಸುಲೇಮಾನ್ ಅವಳಿಗೆ ಸಮಾಧಾನ ಮಾಡ್ತಾನೆ. ನಾನು ನನ್ನ ಕುಟುಂಬಕ್ಕೆ ಪತ್ರ ಬರೆಯುವಾಗಲೆಲ್ಲ ನಿನಗೂ ಕೂಡ ಪತ್ರ ಬರೆಯುವೆ ಎಂದು ಮಾತು ಕೊಡ್ತಾನೆ. ಹಾಗೂ ಬಂದ ಕೂಡಲೇ ನಿನ್ನನ್ನು ಮದುವೆಯಾಗುವೆ ಎಂದು ಹೇಳ್ತಾನೆ. ಆಗ ನೂರಾನ್ ಸರಿ ಎಂದು ಹೇಳ್ತಾಳೆ. ಇತ್ತ ಹಳ್ಳಿಯಲ್ಲಿದ್ದ ಸುಲೇಮಾನ್ ಕುಟುಂಬಕ್ಕೆ ಒಂದು ಲೆಟರ್ ಬರುತ್ತದೆ. ಅದರಲ್ಲಿ ಸುಲೇಮಾನ್ 1 ವರ್ಷಗಳ ಕಾಲ ಸೌತ್ ಕೊರಿಯಾಗೆ ಹೋಗುತ್ತಿರುವುದರ ಬಗ್ಗೆ ಇರುತ್ತದೆ. ಹಾಗೆಯೇ ನಮಗೆ ಸುಲೇಮಾನನ್ನು ತುಂಬಾ ಅಂದರೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡುತ್ತಿರುವ ನಿಮಿತ್ ಎಂಬ ಹುಡುಗಿ ಪರಿಚಯವಾಗ್ತಾಳೆ. ಸ್ನೇಹಿತರೆ, ನಿಮಿತ್ ಸುಲೇಮಾನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾಳೆ. ಆದರೆ ಅವಳಿಗೆ ತಿಳಿದಿರುವುದಿಲ್ಲ ಸುಲೇಮಾನ್ ಬೇರೊಬ್ಬಳನ್ನು ಪ್ರೀತಿ ಮಾಡುತ್ತಿದ್ದಾನೆ ಎಂದು. ಹೀಗೆ ಎಲ್ಲ ಸೈನಿಕರು ಹಡಗಿನಲ್ಲಿ ಹಲವಾರು ದಿನಗಳ ಕಾಲ ಸೌತ್ ಕೊರಿಯಾದ ಕಡೆ ಸಾಗುತ್ತಾರೆ. ಹೀಗೆ ಸುಲೇಮಾನ್ ಕಡೆ ಬಂದ ಅವನ ಸುಪೀರಿಯರ್ ಆಫೀಸರ್ ಹೇಳ್ತಾನೆ, ನನ್ನ ರೂಮ್ನಲ್ಲಿ ತುಂಬಾ ಇರುವೆಗಳಿವೆ, ಅವುಗಳು ನನ್ನನ್ನು ಕಚ್ಚಿ ನಿದ್ದೆ ಮಾಡಲು ಬಿಡುತ್ತಿಲ್ಲ, ಮೊದಲು ಅವನ್ನೆಲ್ಲ ಸಾಯಿಸು ಎಂದು ಹೇಳ್ತಾನೆ. ಅದಕ್ಕೆ ಸುಲೇಮಾನ್, ಅದಕ್ಕೆ ಅವನ್ನೆಲ್ಲ ಏಕೆ ಸಾಯಿಸಬೇಕು, ಅದಕ್ಕೆ ಮತ್ತೊಂದು ಪರಿಹಾರವಿದೆ ಎಂದು ಹೇಳಿ ಆ ಇರುವೆಗಳನ್ನು ಸಾಯಿಸದೆ ಅವಕ್ಕೆ ಸಕ್ಕರೆ ಹಾಕ್ತಾನೆ. ಇರುವೆಗಳಿಗೆ ತಿನ್ನಲು ಏನೂ ಇಲ್ಲ, ಅದಕ್ಕಾಗಿ ನಿಮಗೆ ಕಚ್ಚಿದೆ, ನೀವೇ ಸ್ವಲ್ಪ ಸಕ್ಕರೆಯನ್ನು ಇವಕ್ಕೆ ಹಾಕಿದ್ದರೆ ಇವುಗಳು ನಿಮ್ಮ ಕಡೆಯೇ ಬರುತ್ತಿರಲಿಲ್ಲವೆಂದು ಅವನಿಗೆ ಹೇಳ್ತಾನೆ. ಆಗ ನಮಗೆ ತಿಳಿಯುತ್ತದೆ ಸುಲೇಮಾನ್ ಇರುವೆಗಳನ್ನು ಸಹ ಕೊಲ್ಲದ ಒಳ್ಳೆಯ ಗುಣವಿರುವ ವ್ಯಕ್ತಿ ಎಂದು. ಆಗ ಆಫೀಸರ್ ಅಂದುಕೊಳ್ತಾನೆ,
ಅಂದುಕೊಳ್ತಾನೆ. ಇರ್ವೆಯನ್ನೇ ಸಾಯಿಸದ ಈತ ಇನ್ನು ಯುದ್ಧ ಹೇಗೆ ಮಾಡುತ್ತಾನು ಎಂದು. ಹೀಗೆ ಅವರೆಲ್ಲ ಸೌತ್ ಕೊರಿಯಾಗೆ ಬರ್ತಾರೆ. ಬಂದ ಅವರನ್ನು ಅಲ್ಲಿನ ಜನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿಕೊಳ್ತಾರೆ. ಅದನ್ನು ನೋಡಿದ ಎಲ್ಲ ಸೈನಿಕರಿಗೂ ತುಂಬಾ ಸಂತೋಷವಾಗುತ್ತದೆ. ನಂತರ ಅವರು ಸೈನಿಕರನ್ನು ಒಂದೊಂದು ಟೀಮ್ ಮಾಡಿ ಬಾರ್ಡರ್ ಅನ್ನು ಕಾಯಲು ಬಿಡುತ್ತಾರೆ. ಹೀಗೆ ಸುಲೇಮಾನ್ ಕ್ಯಾಂಪ್ ಸೈಟ್ ನಲ್ಲಿರಬೇಕಾದರೆ ಅದರ ಮೇಲೆಯೇ ನಾರ್ತ್ ಕೊರಿಯಾ ಹಾಗೂ ಚೈನಾದವರು ಅಟ್ಯಾಕ್ ಮಾಡ್ತಾರೆ. ಬಾಂಬ್ಗಳಿಂದ ಬ್ಲಾಸ್ಟ್ ಮಾಡ್ತಾರೆ. ಹೀಗೆ ಅಲ್ಲಿರುವ ಹಲವಾರು ಸೈನಿಕರ ಪ್ರಾಣವನ್ನು ತೆಗೆಯುತ್ತಾರೆ. ಆಗ ಸುಲೇಮಾನ್ ಮತ್ತು ಕೆಲ ಸೈನಿಕರು ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ತಾರೆ. ರಾತ್ರಿ ಸಮಯದಲ್ಲಿ ಸುಲೇಮಾನ್ ಮತ್ತು ಅವನ ಕೆಲ ಸ್ನೇಹಿತರಾದ ಸೈನಿಕರು ಜೀಪ್ನಲ್ಲಿ ಕೆಲಸದ ಮೇಲೆ ಹೋಗುವಾಗ ದಾರಿಯ ಮಧ್ಯದಲ್ಲೂ ಶತ್ರುಗಳು ಅವರ ಮೇಲೆ ದಾಳಿ ಮಾಡ್ತಾರೆ. ಜೀಪನ್ನು ಓಡಿಸದ ಹಾಗೆ ಅದನ್ನು ಹಾಳು ಮಾಡಿ ಅವರನ್ನೆಲ್ಲ ಕೊಲ್ಲಲು ಮುಂದಾಗ್ತಾರೆ. ಆಗ ಸುಲೇಮಾನ್ನ ಆತ್ಮೀಯ ಸ್ನೇಹಿತನಾದ ಹಾಗೂ ಶಾರ್ಪ್ ಶೂಟರ್ ಆದ ಅಲಿ ಅವರನ್ನೆಲ್ಲ ಒಂದೊಂದು ಬುಲೆಟ್ನಿಂದಲೇ ಕೊಂದು ಹಾಕ್ತಾನೆ. ನಂತರ ಅವರೆಲ್ಲ ಅಲ್ಲಿಂದ ನಡೆದುಕೊಂಡೇ ಹೋಗುವ ಪರಿಸ್ಥಿತಿ ಬರುತ್ತದೆ. ಹೀಗೆ ಹೋಗುವಾಗ ಅವರಿಗೆ ರಾಶಿ ರಾಶಿ ಹೆಣಗಳು ಕಾಣುತ್ತವೆ. ಹಾಗೆಯೇ ಅವರಿಗೆ ಯಾವುದೋ ಮಗು ಅಳುತ್ತಿರುವ ಶಬ್ದ ಕೇಳುತ್ತದೆ. ಆಗ ಅವರೆಲ್ಲ ಅಲರ್ಟ್ ಆದಾಗ ಅದೇನೆಂದು ಸುಲೇಮಾನ್ ನೋಡಲು ಹೋಗ್ತಾನೆ. ಹೀಗೆ ಸುಲೇಮಾನ್ ಗನ್ ಹಿಡಿದು ಅದೇನೆಂದು ಹುಡುಕಾಡುವಾಗ ಅವನಿಗೆ ತನ್ನ ತಾಯಿಯ ಶವದ ಮುಂದೆ ಕುಳಿತಿರುವ ಸಿಯೋಲ್ ಕಾಣ್ತಾಳೆ. ಅವಳಿರುವ ಸ್ಥಿತಿ ನೋಡಿದ ಸುಲೇಮಾನ್ಗೆ ಕರುಳು ಹಿಂಡಿದಂತೆ ನೋವಾಗುತ್ತದೆ. ಆಗ ಸುಲೇಮಾನ್ ಬಾ ಎಂದು ಕೂಗಿದ ಕೂಡಲೇ ಸಿಯೋಲ್ ಏನು ಯೋಚನೆ ಮಾಡದೆ ಅವನನ್ನು ತಬ್ಬಿಕೊಂಡು ಜೋರಾಗಿ ಅಳುತ್ತಾಳೆ. ಆಗ ಸುಲೇಮಾನ್ ಸಿಯೋಲ್ನನ್ನು ಅವರ ಬಳಿ ಎತ್ತಿಕೊಂಡು ಬಂದಾಗ ಆ ಮಗುವನ್ನು ಎಲ್ಲರೂ ನೋಡ್ತಾರೆ. ನಂತರ ಸುಲೇಮಾನ್ ಈ ಹುಡುಗಿಯನ್ನು ಇಲ್ಲಿ ಬಿಟ್ಟು ಹೋಗುವುದು ಸರಿಯಲ್ಲವೆಂದು ತನ್ನ ಜೊತೆಯೇ ಕರೆದುಕೊಂಡು ಹೋಗ್ತಾನೆ. ನಂತರ ಅವರೆಲ್ಲ ಸಿಯೋಲ್ಗೆ ನಿನ್ನ ಹೆಸರೇನೆಂದು ಕೇಳ್ತಾರೆ. ಆಗ ಸಿಯೋಲ್ ಮಾತನಾಡದೆ ಇರುವುದನ್ನು ನೋಡಿ ಈ ಮಗು ಮೂಗಿ ಎಂದು ತಿಳಿದುಕೊಳ್ತಾರೆ. ಆಗ ಸುಲೇಮಾನ್ನ ಸ್ನೇಹಿತರು ಒಂದೊಂದು ಹೆಸರನ್ನು ಇಡಲು ಮುಂದಾಗ್ತಾರೆ. ಆದರೆ ಅವರ ಯಾವ ಹೆಸರನ್ನು ಇಷ್ಟಪಡದ ಸುಲೇಮಾನ್ ಮಗುವಿನ ಮುದ್ದಾದ ಮುಖ ನೋಡಿ ಐಲಾ ಎಂದು ಹೆಸರಿಡ್ತಾನೆ. ಆ ಹೆಸರು ಎಲ್ಲರಿಗೂ ಇಷ್ಟವಾಗುತ್ತದೆ. ಮರುದಿನ ಎಲ್ಲರೂ ಮತ್ತೊಂದು ಬಾರ್ಡರ್ನ ಕಡೆ ಹೋಗುವಾಗ ಅವರಲ್ಲಿದ್ದ ಒಂದು ಜೀಪ್ ಕೆಟ್ಟು ಹೋಗುತ್ತದೆ. ಅದರಿಂದ ಸುಲೇಮಾನ್ ಸೇರಿ ಕೆಲವರು ಅಲ್ಲಿಯೇ ಆ ಜೀಪನ್ನು ಸರಿ ಮಾಡಲು ಉಳಿದುಕೊಳ್ತಾರೆ. ಮಿಕ್ಕ ಹೈಯರ್ ಆಫೀಸರ್ಸ್ ಹಾಗೂ ಹಲವಾರು ಸೈನಿಕರು ಅಲ್ಲಿಂದ ಹೊರಡುತ್ತಾರೆ. ಹೀಗೆ ಅವರು ಐಲಾ ಜೊತೆ ಖುಷಿಯಿಂದ ಮಾತನಾಡುವಾಗ ನಾರ್ತ್ ಕೊರಿಯಾಗೆ ಸಹಾಯ ಮಾಡುತ್ತಿದ್ದ ಚೀನಿ ಸೈನಿಕರು ಅವರ ಮೇಲೆ ದಾಳಿ ಮಾಡ್ತಾರೆ. ಒಂದೇ ಸಮನೆ ಅವರ ಬಳಿ ಫೈರಿಂಗ್ ಮಾಡಿ ಅವರನ್ನು ಕೊಲ್ಲಲು ಮುಂದಾಗ್ತಾರೆ. ಆಗ ಕೂಡಲೇ ಸುಲೇಮಾನ್ ಐಲಾನನ್ನು ಜೀಪ್ನ ಕೆಳಗೆ ಕಳಿಸಿದಾಗ ಸೈನಿಕರೆಲ್ಲ ಸುತ್ತುವರಿಯಲು ಶುರು ಮಾಡ್ತಾರೆ. ಆಗ ಸುಲೇಮಾನ್ ಐಲಾಗಾಗಿ ಮೊದಲ ಬಾರಿಗೆ ಶತ್ರುನನ್ನು ಕೊಲ್ಲುತ್ತಾನೆ. ಹೀಗೆ ಅವರೆಲ್ಲರೂ ಕೂಡ ಅವರ ಜೊತೆ ಸರಿ ಸಮಾನವಾಗಿ ಯುದ್ಧ ನಡೆಸುವಾಗ ಸುಲೇಮಾನ್ಗೆ ಒಬ್ಬ ಸೈನಿಕ ಚಾಕುವಿನಿಂದ ಭುಜಕ್ಕೆ ಚುಚ್ಚಿ ಅವನನ್ನೇ ಸಾಯಿಸಲು ನೋಡ್ತಾನೆ. ಆಗ ಅಲ್ಲಿಗೆ ಟರ್ಕಿಯ ದೊಡ್ಡ ಸೈನ್ಯವೇ ಬಂದು ಅವರೆಲ್ಲರನ್ನು ಸಾಯಿಸಿ ಸುಲೇಮಾನನ್ನು ಕಾಪಾಡ್ತಾರೆ. ನಂತರ ಅವನನ್ನು ಹಾಸ್ಪಿಟಲ್ಗೆ ಸೇರಿಸುತ್ತಾರೆ. ಈ ಘಟನೆ ದೊಡ್ಡ ಸುದ್ದಿಯಾಗಿ ಪೇಪರ್ನಲ್ಲೆಲ್ಲ ಬರುತ್ತದೆ. ಅದನ್ನು ನೋಡಿದ ಅವನ ಫ್ಯಾಮಿಲಿಯವರೆಲ್ಲ ಸುಲೇಮಾನ್ಗೆ ಅಪಾಯವಾಗಿದೆ ಎಂದು ಅಳಲು ಶುರು ಮಾಡ್ತಾರೆ. ಇತ್ತ ಹಾಸ್ಪಿಟಲ್ನಲ್ಲಿದ್ದ ಸುಲೇಮಾನ್ಗೆ ಒಂದು ದಿನದ ಬಳಿಕ ಎಚ್ಚರವಾಗುತ್ತದೆ. ಅಲ್ಲಿಯವರೆಗೂ ಎಲ್ಲಿಗೂ ಹೋಗದೆ ಐಲಾ ಅವನ ಬಳಿಯೇ ಇರುವುದು ಸುಲೇಮಾನ್ನ ಫ್ರೆಂಡ್ಸ್ಗಳಿಂದ ತಿಳಿಯುತ್ತದೆ. ಅದರಿಂದ ಸುಲೇಮಾನ್ಗೆ ತುಂಬ ಸಂತೋಷವಾಗುತ್ತದೆ. ಹೀಗೆ ಹಲವಾರು ದಿನಗಳು ಕಳೆಯುತ್ತವೆ. ಸುಲೇಮಾನ್ ಐಲಾನನ್ನು ಬಿಟ್ಟಿರದೆ ಮಗಳ ರೀತಿ ಅವಳನ್ನು ನೋಡಿಕೊಳ್ಳಲು ಶುರು ಮಾಡ್ತಾನೆ. ಐಲಾ ಕೂಡ ಸುಲೇಮಾನನ್ನು ಅತಿಯಾಗಿ ಪ್ರೀತಿ ಮಾಡಲು ಶುರು ಮಾಡ್ತಾಳೆ. ದಿನಗಳ ನಂತರ ಸುಲೇಮಾನ್ಗೆ ಯಾವ ಅಪಾಯವಾಗದೆ ಚೆನ್ನಾಗಿಯೇ ಇದ್ದಾನೆ ಎಂದು ಅವನ ಫ್ಯಾಮಿಲಿಯವರಿಗೆ ಗೊತ್ತಾಗುತ್ತದೆ. ನಂತರ ಕಮಾಂಡರ್ ಸುಲೇಮಾನನ್ನು ಕರೆದು ನಮ್ಮ ಸೈನ್ಯ ಹಲವಾರು ಚೀನಿಯರನ್ನು ಹಾಗೂ ನಾರ್ತ್ ಕೊರಿಯಾದವರನ್ನು ಸಾಯಿಸಿರುವುದರಿಂದ ಎಲ್ಲರಿಗೂ ಮೆಡಲ್ ಹಾಕಿ ಗೌರವಿಸಲಾಗುತ್ತದೆ. ಹಾಗಾಗಿ ಆ ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ಐಲಾನನ್ನು ಕರೆದುಕೊಂಡು ಬರಬೇಡ ಎಂದು ಹೇಳ್ತಾರೆ. ಆಗ ಸುಲೇಮಾನ್ ಐಲಾನನ್ನು ಒಂದು ಕ್ಷಣವೂ ಬಿಟ್ಟಿರುತ್ತಿಲ್ಲ, ನಾನೇಗೆ ಅವಳನ್ನು ಬಿಟ್ಟು ಬರಲಿ ಎಂದು ಹೇಳಿದಾಗ ಕಮಾಂಡರ್ ಇದು ನನ್ನ ಆರ್ಡರ್ ಎಂದು ಹೇಳ್ತಾನೆ. ಆಗ ಸುಲೇಮಾನ್ ವಿಧಿಯಿಲ್ಲದೆ
ಒಪ್ಪಿಕೊಳ್ತಾನೆ. ಮರುದಿನ ಸುಲೇಮಾನ್ ಆ ಕಾರ್ಯಕ್ರಮದಲ್ಲಿರುವಾಗ ಐಲಾ ಸುಲೇಮಾನ್ನ ಕಡೆ ಬಂದು ಬಿಡ್ತಾಳೆ. ಆಗ ಅದನ್ನು ನೋಡಿದ ಅಮೆರಿಕಾದ ಕಮಾಂಡರ್ ಸುಲೇಮಾನ್ಗೆ ಐಲಾನನ್ನು ಎತ್ತಿಕೊಳ್ಳಲು ಅನುಮತಿ ಕೊಡ್ತಾರೆ. ಅದರಿಂದ ಎಲ್ಲರಿಗೂ ತುಂಬಾ ಸಂತೋಷವಾಗುತ್ತದೆ. ಆಗಲೇ ಅವರು ಸುಲೇಮಾನ್ಗೆ ಮೆಡಲ್ ಹಾಕಿ ಗೌರವವನ್ನು ಸಲ್ಲಿಸುತ್ತಾರೆ. ಆ ಫೋಟೋವನ್ನು ಕ್ಲಿಕ್ ಮಾಡಿದ ರಿಪೋರ್ಟರ್ ಒಂದು ಆರ್ಟಿಕಲ್ ಮಾಡಿ ಅದನ್ನು ನ್ಯೂಸ್ ಪೇಪರ್ನಲ್ಲಿ ಹಾಕುತ್ತಾರೆ. ಅದರಿಂದ ಐಲಾಳ ಸುದ್ದಿ ಸುಲೇಮಾನ್ನ ಮನೆಯವರಿಗೆಲ್ಲ ಸೇರಿ ಎಲ್ಲರಿಗೂ ತಿಳಿಯುತ್ತದೆ. ಆ ನ್ಯೂಸ್ ಅನ್ನು ನೋಡಿದ ಹಲವಾರು ಜನ ಐಲಾಳಿಗೆ ಬಟ್ಟೆಗಳನ್ನು, ಶೂಗಳನ್ನು ಕೊರಿಯರ್ ಮಾಡಲು ಶುರು ಮಾಡ್ತಾರೆ. ಹೇಗೆ ಐಲಾ ಅವರ ಜೊತೆಯೇ ಇದ್ದು ಅವರ ಮಾತುಗಳನ್ನೆಲ್ಲ ಕೇಳುತ್ತಾ ಟರ್ಕಿಶ್ ಭಾಷೆಯನ್ನೇ ಅರ್ಥ ಮಾಡಿಕೊಳ್ಳಲು ಮುಂದಾಗ್ತಾಳೆ. ನಂತರ ಐಲಾ ಅವರ ಭಾಷೆಯಲ್ಲಿ ಮಾತನಾಡಲು ಶುರು ಮಾಡ್ತಾಳೆ. ಐಲಾಗೆ ಮಾತೆ ಬರುವುದಿಲ್ಲವೆಂದು ತಿಳಿದಿದ್ದ ಎಲ್ಲರೂ ಕೂಡ ಐಲಾ ಮಾತನಾಡುತ್ತಿರುವುದನ್ನು ಕೇಳಿ ತುಂಬಾ ಸಂತೋಷ ಪಡ್ತಾರೆ. ಅವರಿಗಿಂತ ಹೆಚ್ಚು ಸಂತೋಷ ಸುಲೇಮಾನ್ ಪಡ್ತಾನೆ. ಹೀಗೆ ತಂದೆ ಮಗಳ ಪ್ರೀತಿ ದಿನ ಕಳೆದಂತೆ ಗಟ್ಟಿಯಾಗುತ್ತಾ ಹೋಗುತ್ತದೆ. ಹೀಗೆ ಸುಲೇಮಾನ್ ಬುಕ್ನಿಂದ ಐಲಾಗೆ ಎಜುಕೇಟ್ ಮಾಡುವಾಗ ಅಪ್ಪ, ಅಮ್ಮ, ಅಣ್ಣನಿರುವ ಡ್ರಾಯಿಂಗ್ ಕಾಣುತ್ತದೆ. ಅದನ್ನು ನೋಡಿದ ಐಲಾ ಸುಲೇಮಾನ್ಗೆ ಹೇಳ್ತಾಳೆ, ಅಮ್ಮ ಇಲ್ಲ, ಅಣ್ಣನೂ ಇಲ್ಲ, ಅಪ್ಪ ನೀವೇ ಎಂದು ಅವನನ್ನು ತಬ್ಬಿಕೊಳ್ತಾಳೆ. ಆ ಮಾತನ್ನು ಕೇಳಿದ ಸುಲೇಮಾನ್ಗೆ ಸಂತೋಷದಿಂದ ಕಣ್ಣೀರು ಬರುತ್ತದೆ. ಹೀಗೆ ಸುಲೇಮಾನ್ ಐಲಾಳನ್ನು ಜಪಾನ್ನ ಟೋಕಿಯೋಗೆ ಕರೆದುಕೊಂಡು ಹೋಗಿ ಅವಳಿಗೆ ಬೇಕಾದ ಬಟ್ಟೆಯನ್ನು ಕೊಡಿಸಿ ಫೋಟೋಗಳನ್ನು ತೆಗೆಸಿ ಹಾಗೆಯೇ ಅಲ್ಲಿಯೇ ಊಟವನ್ನು ಮಾಡಿಸುತ್ತಾನೆ. ಹೀಗೆ ಅವರೆಲ್ಲ ತುಂಬಾ ಸಂತೋಷದ ಕ್ಷಣವನ್ನು ಕಳೆಯುತ್ತಾರೆ. ಹೀಗೆ 1 ವರ್ಷವಾಗಲು ಶುರುವಾಗಿ ಸುಲೇಮಾನ್ ಟರ್ಕಿಗೆ ಹೋಗುವ ಸಮಯ ಹತ್ತಿರ ಬರುತ್ತದೆ. ಹಾಗೆಯೇ ಐಲಾಳನ್ನು ಏನು ಮಾಡುವುದೆಂಬ ಯೋಚನೆ ಶುರುವಾಗುತ್ತದೆ. ಅದಕ್ಕಾಗಿ ಸುಲೇಮಾನ್ ಐಲಾಗೊಂದು ನೆಲೆಗಾಗಿ ಅವಳ ರಿಲೇಟಿವ್ಸ್ ಅನ್ನು ಹುಡುಕಿಕೊಂಡು ಅಕ್ಕಪಕ್ಕದ ಹಳ್ಳಿಗೆ ಹೋಗ್ತಾನೆ. ಹೀಗೆ ಹೋದ ಅವನನ್ನು ಚೀನೀ ಸೈನಿಕರು ಹಿಡಿದು ಸುಲೇಮಾನನ್ನು ಹತ್ಯೆ ಮಾಡಲು ಮುಂದಾಗ್ತಾರೆ. ಈ ವಿಷಯ ತಿಳಿದ ಅಲಿ ಮತ್ತು ಮತ್ತೋರ್ವ ಕೂಡಲೇ ಸುಲೇಮಾನನ್ನು ಬಂಧಿಸಿರುವ ಜಾಗಕ್ಕೆ ಹೋಗಿ ಅವರನ್ನು ರೈಫಲ್ಗಳಿಂದ ಹೆದರಿಸ್ತಾರೆ. ನಂತರ ಸುಲೇಮಾನ್ಗೆ ಏನು ಆಗದಂತೆ ಅಲ್ಲಿಂದ ಕರೆದುಕೊಂಡು ಬರ್ತಾರೆ. ಮರುದಿನ ಅಲಿ ಬಾರ್ಡರ್ ಅನ್ನು ಕಾಯುವಾಗ ನಾರ್ತ್ ಕೊರಿಯಾದ ಸೈನಿಕರ ಗುಂಡಿಗೆ ಬಲಿಯಾಗಿ ಸತ್ತು ಹೋಗ್ತಾನೆ. ತನ್ನ ಆತ್ಮೀಯ ಸ್ನೇಹಿತನ ಸಾವನ್ನು ಕೇಳಿದ ಸುಲೇಮಾನ್ ಅವನ ಸಮಾಧಿ ಬಳಿ ಹೋಗಿ ತುಂಬಾ ಅಳುತ್ತಾನೆ. ಆಗ ಐಲಾ ಅವನಿಗೆ ಸಮಾಧಾನ ಮಾಡ್ತಾಳೆ. ನಂತರ 1 ವರ್ಷ ಕಂಪ್ಲೀಟ್ ಆಗಿ ಸುಲೇಮಾನ್ ಟರ್ಕಿಗೆ ಹೋಗುವ ಸಮಯ ಬರುತ್ತದೆ. ಆದರೆ ಹೋಗದೆ ಐಲಾಗಾಗಿ ಅಲ್ಲಿಯೇ ಕೆಲ ದಿನ ಉಳಿಯಲು ನಿರ್ಧಾರ ಮಾಡ್ತಾನೆ. ಏಕೆಂದರೆ ಐಲಾ ಇರಲು ಯಾವ ವ್ಯವಸ್ಥೆ ಆಗದೆ ಇರುವುದರಿಂದ ಸುಲೇಮಾನ್ ಅಲ್ಲಿಯೇ ಉಳಿದುಕೊಳ್ತಾನೆ. ಅದಕ್ಕಾಗಿ ನಾನು ಬರುವುದು ತುಂಬಾ ತಡವಾಗುತ್ತದೆ. ಐಲಾಗಾಗಿ ನಾನು ಕೆಲ ದಿನಗಳ ಕಾಲ ಇಲ್ಲಿಯೇ ಉಳಿಯುವೆ ಎಂದು ತನ್ನ ಫ್ಯಾಮಿಲಿಗೂ ಹಾಗೂ ನುರಾನ್ಗೂ ಪತ್ರ ಬರೆದು ತಿಳಿಸುತ್ತಾನೆ. ಅದರಿಂದ ನುರಾನ್ಗೆ ತುಂಬಾ ಬೇಜಾರಾಗುತ್ತದೆ. ದಿನ ಕಳೆದಂತೆ ನುರಾನ್ ಸುಲೇಮಾನ್ಗಾಗಿ ನಾನು ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿರುವೆ ಎಂಬ ಲವ್ ಫೇಲ್ಯೂರ್ ಸಾಂಗ್ ಅನ್ನು ರೇಡಿಯೋದಲ್ಲಿ ರಿಕ್ವೆಸ್ಟ್ ಮಾಡಿ ಪ್ಲೇ ಮಾಡಿಸ್ತಾಳೆ. ಅದನ್ನು ಕೇಳಿದ ಸುಲೇಮಾನ್ಗೂ ನನ್ನನ್ನು ನುರಾನ್ ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಗೊತ್ತಾಗಿ ತುಂಬಾ ನೊಂದುಕೊಳ್ತಾನೆ. ಇತ್ತ ನಿಮಿತ್ಗೂ ಆ ಸಾಂಗ್ ಕೇಳುತ್ತದೆ. ಈ ಸಾಂಗ್ ಅನ್ನು ಯಾರು ಯಾರಿಗಾಗಿ ಪ್ಲೇ ಮಾಡಿಸುತ್ತಿದ್ದಾರೆ ಎಂದು ಗೊತ್ತಾಗುತ್ತದೆ. ಅಂದರೆ ಸುಲೇಮಾನ್ಗೆ ಒಬ್ಬಳು ಲವ್ವರ್ ಇರುವುದು ತಿಳಿದು ಅತಿಯಾಗಿ ನೊಂದುಕೊಂಡು ಅಳಲು ಶುರು ಮಾಡ್ತಾಳೆ. ಆಗ ಅವಳ ತಾಯಿ ಅವಳಿಗೆ ಸಮಾಧಾನ ಮಾಡ್ತಾಳೆ. ಇತ್ತ ಸುಲೇಮಾನ್ ಕಮಾಂಡರ್ ಬಳಿ ಹೋಗಿ ಐಲಾನನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗಲು ಪರ್ಮಿಷನ್ ಕೇಳ್ತಾನೆ. ಆದರೆ ಕಮಾಂಡರ್ ಪರ್ಮಿಷನ್ ಕೊಡುವುದಿಲ್ಲ. ಅದರ ಬದಲಿಗೆ ಅನಾಥಾಶ್ರಮದ ಟೀಚರ್ ಅನ್ನು ಅಲ್ಲಿಗೆ ಕರೆಸುತ್ತಾರೆ. ಕರೆಸಿ ಐಲಾಳನ್ನು ಅಲ್ಲಿಗೆ ಕಳಿಸಲೇಬೇಕೆಂದು ಹೇಳ್ತಾರೆ. ಐಲಾಳಿಗೊಂದು ನೆಲೆಯಾಯಿತು ಎಂದು ಸುಲೇಮಾನ್ ಕೂಡ ಒಪ್ಪಿಕೊಳ್ತಾನೆ. ಹೇಗೆ ಸುಲೇಮಾನ್ ಐಲಾಳನ್ನು ಆರ್ಫನೇಜ್ಗೆ ಬಿಡುತ್ತಾನೆ. ನಂತರ ಸಮಯ ನೋಡಿಕೊಂಡು ಅಳುತ್ತಾ ಅಲ್ಲಿಂದ ಹೊರಬಂದು ಬಿಡ್ತಾನೆ. ಹೀಗೆ ಸುಲೇಮಾನ್ ಹೋಗುವಾಗ ಅಪ್ಪ ಎಂದು ಜೋರಾಗಿ ಕೂಗುತ್ತಾ ಐಲಾ ಓಡಿ ಬರ್ತಾಳೆ. ಅತಿಯಾಗಿ ಅಳುತ್ತಾ ನನ್ನನ್ನು ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ಎಂದು ಹೇಳ್ತಾಳೆ. ಆಗ ಸುಲೇಮಾನ್ಗೂ ಕೂಡ ಐಲಾಳನ್ನು ಬಿಟ್ಟಿರಲಾರದೆ ಅವಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಸುಲೇಮಾನ್ ಒಂದು ಟ್ರಂಕ್ಗೆ ಐಲಾಳನ್ನು ಮಲಗಿಸಿ ಯಾರಿಗೂ ತಿಳಿಯದ ಹಾಗೆ ಟರ್ಕಿಗೆ ಹೋಗಲು ಹಡಗಿನ ಬಳಿ ಹೋಗ್ತಾನೆ. ಇನ್ನೇನು ಸುಲೇಮಾನ್ ಐಲಾಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಬೇಕೆನ್ನುವಷ್ಟರಲ್ಲಿ ಅಲ್ಲಿಗೆ ಅನಾಥಾಶ್ರಮದ ಕಡೆಯವರೆಲ್ಲ ಬರುತ್ತಾರೆ. ಬಂದು ಟ್ರಂಕ್ನಲ್ಲಿರುವ
ಐಲಾಳನ್ನು ಪತ್ತೆ ಮಾಡ್ತಾರೆ. ನಂತರ ಸುಲೇಮಾನನ್ನು ಕಮಾಂಡರ್ನ ಬಳಿ ಕಳಿಸುತ್ತಾರೆ. ಆಗ ಅಲ್ಲಿಗೆ ಅವನ ಸುಪೀರಿಯರ್ ಆಫೀಸರ್ ಬಂದು ಸುಲೇಮಾನ್ ಬಳಿ ಮಾತನಾಡ್ತಾರೆ. ಏನು ಮಾಡುತ್ತಿದ್ದೆ ನೀನು? ನಿನ್ನನ್ನು ಇಲ್ಲಿನ ಸರ್ಕಾರ ಜೈಲಿಗೆ ಹಾಕುತ್ತಾರೆ. ಅದನ್ನು ನಾನು ತಪ್ಪಿಸಿರುವೆ. ನನಗೆ ಗೊತ್ತು ನೀನು ಐಲಾಳನ್ನು ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುವೆ ಎಂದು. ಆದರೆ ನೀನು ಮಾಡಿದ್ದು ತಪ್ಪು. ನನ್ನ ಮಾತು ಕೇಳು. ಈಗ ನೀನು ಟರ್ಕಿಗೆ ಹೋಗು. ಐಲ ಅನಾಥಾಶ್ರಮದಲ್ಲೇ ಬೆಳೆದು ಎಜುಕೇಶನ್ ಪಡೆಯಲಿ. ಮತ್ತೆ ನೀನು ಇಲ್ಲಿಗೆ ಬಂದು ಅವಳನ್ನು ದತ್ತು ತೆಗೆದುಕೋ. ಈಗ ನೀನು ಅವಳನ್ನು ದತ್ತು ತೆಗೆದುಕೊಳ್ಳಲು ಆಗುವುದಿಲ್ಲ. ಅವಳನ್ನು ಇಲ್ಲಿಯೇ ಬಿಟ್ಟು ಟರ್ಕಿಗೆ ಹೋಗುವುದೇ ಸೂಕ್ತ ಎಂದು ಹೇಳ್ತಾನೆ. ಸುಲೇಮಾನ್ಗೂ ಅವನ ಮಾತು ಸರಿ ಎನಿಸಿ ಹೋಗಲು ತಯಾರಾಗ್ತಾನೆ. ಹೋಗುವಾಗ ಸುಲೇಮಾನ್ ಐಲಾಗೆ ಒಂದು ಮಾತು ಹೇಳ್ತಾನೆ. ಐಲಾ, ಅಳಬೇಡ. ನೀನು ಅತ್ತರೆ ನನಗೂ ಕೂಡ ತುಂಬಾ ದುಃಖವಾಗುತ್ತದೆ. ನಾನು ನಿನಗೆ ಭರವಸೆ ಹಾಗೂ ಮಾತು ಕೊಡುತ್ತೇನೆ. ನಾನು ಪುನಃ ಇಲ್ಲಿಗೆ ಬರುತ್ತೇನೆ. ನನ್ನನ್ನು ಮತ್ತು ನಿನ್ನನ್ನು ಬೇರೆ ಮಾಡಲು ಯಾರ ಕೈನಿಂದಲೂ ಆಗುವುದಿಲ್ಲ. ತಂದೆ ತಮ್ಮ ಮಕ್ಕಳಿಗಾಗಿ ಶ್ರಮಿಸುತ್ತಾರೆ. ತಮ್ಮ ಮಕ್ಕಳಿಗೆ ಕೊಡುವ ಭರವಸೆಗಳಿಗಾಗಿ ಬದುಕುತ್ತಾರೆ. ನಾನು ಇಲ್ಲಿಗೆ ನಿನಗಾಗಿ ಬಂದೇ ಬರುವೆ ಎಂದು ಹೇಳಿ ಅಳುತ್ತಲೇ ಅಲ್ಲಿಂದ ಹೋಗುತ್ತಾನೆ. ಅವನು ಹೋಗುತ್ತಿರುವುದನ್ನು ನೋಡಿದ ಐಲ ಯಾವತ್ತೂ ಕೂಡ ಅಳದಿರುವ ಹಾಗೆ ಅತಿಯಾಗಿ ಅಳಲು ಶುರು ಮಾಡ್ತಾಳೆ. ಹೇಗೆ ಸುಲೇಮಾನ್ ಹಲವಾರು ದಿನಗಳ ಕಾಲ ಹಡಗಿನಲ್ಲಿ ಪ್ರಯಾಣ ಮಾಡಿ ಟರ್ಕಿಗೆ ಬರುತ್ತಾನೆ. ಬಂದ ಕೂಡಲೇ ಅವನಿಗೆ ನುರಾನ್ಗೆ ಬೇರೆಯವರ ಜೊತೆ ಎಂಗೇಜ್ಮೆಂಟ್ ಆಗಿದೆ ಎಂಬ ವಿಷಯ ತಿಳಿದು ನೇರವಾಗಿ ಅವಳ ಬಳಿ ಹೋಗ್ತಾನೆ. ಹೋಗಿ ಅವಳ ಜೊತೆ ಮಾತನಾಡ್ತಾನೆ. ಯಾಕೆ ಹೀಗೆ ಮಾಡಿದೆ ಎಂದು ಕೇಳಿದಾಗ ನುರಾನ್ ಅವನಿಗೆ ಹೀಗೆ ಹೇಳ್ತಾಳೆ. ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ನಿನಗೆ ಆ ಯುದ್ಧ ಭೂಮಿಯಲ್ಲಿ ಸಿಕ್ಕ ಆ ಅನಾಥ ಹುಡುಗಿಯ ಮೇಲೆಯೇ ಹೆಚ್ಚು ಕಾಳಜಿ. ಅವಳಿಗಾಗಿ ನೀನು ನನ್ನನ್ನು ಮರೆತು ಇಲ್ಲಿಗೆ ಬರಲು ಕೂಡ ನಿರಾಕರಿಸಿದೆ. ಹಾಗಾಗಿ ನಾನು ಹೀಗೆ ಮಾಡಿದೆ, ಸಾರಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಸುಲೇಮಾನ್ಗೆ ನಾನು ಪ್ರೀತಿಸಿದ ಹುಡುಗಿ ಇವಳೇನಾ ಎಂಬಷ್ಟು ಬೇಜಾರು ಅವಳ ಮೇಲಾಗಿ ಕೂಡಲೇ ಸುಲೇಮಾನ್ ಪೋಸ್ಟ್ ಆಫೀಸ್ಗೆ ಹೋಗಿ ತನ್ನ ಕುಟುಂಬವಿರುವ ಹಳ್ಳಿಗೆ ಹೀಗೆ ಲೆಟರ್ ಬರೆಯುತ್ತಾನೆ. ನಾನು ಹಳ್ಳಿಗೆ ಬರುತ್ತಿರುವೆ. ನೀವು ತೋರಿಸಿದ ಹುಡುಗಿಯನ್ನೇ ನಾನು ಮದುವೆಯಾಗುವುದು ಎಂದು ಅವರಿಗೆ ವಿಷಯವನ್ನು ಮುಟ್ಟಿಸುತ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು 5 ತಿಂಗಳ ನಂತರ. ಆಗ ನಮಗೆ ನಿಮಿತ್ ಜೊತೆ ಮದುವೆಯಾಗಿರುವ ಸುಲೇಮಾನ್ ಕಾಣ್ತಾನೆ. ಅವರು ಮನೆಗಾಗಿ ಇಸ್ತಾನ್ಬುಲ್ ಎಂಬ ಸಿಟಿಗೆ ವಾಸಿಸಲು ಬರುತ್ತಾರೆ. ಸುಲೇಮಾನ್ ಯಾವಾಗಲೂ ಬೇಜಾರಿನಿಂದಲೇ ಇರುವುದು ನಮಗೆ ಕಾಣುತ್ತದೆ. ಕಾರಣಾಂತರಗಳಿಂದ ಸುಲೇಮಾನ್ಗೆ ಐಲಾನನ್ನು ನೋಡಲಾಗದೆ ಅಲ್ಲಿಗೆ ಹೋಗಲು ಕೂಡ ಆಗುವುದಿಲ್ಲ. ತನ್ನ ಗಂಡ ಯಾವಾಗಲೂ ಬೇಜಾರಿನಿಂದಿರುವುದನ್ನು ನೋಡಿದ ನಿಮಿತ್ ಅವನ ಜೊತೆ ಮಾತನಾಡ್ತಾಳೆ. ನಂತರ ಅವನಿಂದಲೇ ಐಲಾಳ ಬಗ್ಗೆ ತಿಳಿದುಕೊಳ್ತಾಳೆ. ಆಗ ನಿಮಿತ್ ಐಲಾಳನ್ನು ಹುಡುಕಲು ನಾನು ನಿಮಗೆ ಸಹಾಯ ಮಾಡುವೆ ಎಂದು ಹೇಳ್ತಾಳೆ. ಆ ಮಾತನ್ನು ಕೇಳಿದ ಸುಲೇಮಾನ್ಗೆ ತುಂಬಾ ಸಂತೋಷವಾಗುತ್ತದೆ. ಆಗ ನಿಮಿತ್ ಐಲಾಳನ್ನು ಹುಡುಕುವುದರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಾಳೆ. ಸೌತ್ ಕೊರಿಯಾದ ಎಂಬೆಸಿಯಲ್ಲಿ ಐಲಾ ಬಗ್ಗೆ ವಿಚಾರಿಸ್ತಾಳೆ. ತುಂಬಾ ದಿನಗಳ ನಂತರ ಅವರಿಗೆ ಸೌತ್ ಕೊರಿಯಾದಿಂದ ಒಂದು ವಿಷಯ ತಿಳಿಯುತ್ತದೆ. ಅದೇನೆಂದರೆ ಕೊರಿಯಾದಲ್ಲಿ ಐಲಾ ಎಂಬ ಹೆಸರಿನ ಯಾವ ಹುಡುಗಿಯೂ ಇಲ್ಲ. ಆ ಹೆಸರನ್ನು ಆ ಹುಡುಗಿ ಅಥವಾ ಆ ಅನಾಥಾಶ್ರಮದವರು ಬದಲಿಸಿರಬೇಕು. ಹಾಗಾಗಿ ನಮಗೆ ಆ ಹುಡುಗಿಯ ಬಗೆಗಿನ ಮಾಹಿತಿ ಸಿಗುತ್ತಿಲ್ಲವೆಂದು ಹೇಳಿಬಿಡ್ತಾರೆ. ಅಲ್ಲಿಗೆ ಹೋಗಿ ಹುಡುಕೋಣವೆಂದರೆ ಟರ್ಕಿಯ ಸರ್ಕಾರ ಸುಲೇಮಾನ್ಗೆ 1 ತಿಂಗಳ ರಜೆಯನ್ನು ಕೂಡ ಕೊಡುವುದಿಲ್ಲ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು 1999ರಲ್ಲಿ, ಅಂದರೆ 47 ವರ್ಷಗಳ ಬಳಿಕ. ಆಗ ನಾವು ವಯಸ್ಸಾಗಿರುವ ಸುಲೇಮಾನ್ ಹಾಗೂ ನಿಮಿತ್ನನ್ನು ನೋಡ್ತೀವಿ. ಹಾಗೆಯೇ ಅವರಿಗೆ ಒಬ್ಬಳು ಮಗಳಿರ್ತಾಳೆ. ಅಷ್ಟು ವಯಸ್ಸಾಗಿದ್ದರೂ ಅಷ್ಟು ವರ್ಷ ಕಳೆದಿದ್ದರೂ ಸುಲೇಮಾನ್ ಐಲಾಳನ್ನು ಮರೆತಿರುವುದಿಲ್ಲ. ಅವಳ ಫೋಟೋಗಳನ್ನೇ ನೋಡುತ್ತಾ ನನ್ನ ಮಾತನ್ನು ಉಳಿಸಿಕೊಳ್ಳಲು ಆಗಲಿಲ್ಲವೆಂದೇ ಕೊರಗುತ್ತಿರುತ್ತಾರೆ. ಸೌತ್ ಕೊರಿಯಾದ ಟಿವಿ ಚಾನೆಲ್ಗಳನ್ನು ನೋಡುತ್ತಾ ಐಲಾ ಏನಾದರೂ ನನಗೆ ಕಾಣಬಹುದಾ ಎಂದು ಹುಡುಕಾಡುತ್ತಿರುತ್ತಾರೆ. ಹೀಗೆ 2002ನೇ ಇಸವಿ ಬರುತ್ತದೆ. ಸುಲೇಮಾನ್ ಐಲಾಳ ಬಗ್ಗೆಯೇ ಯೋಚನೆ ಮಾಡುತ್ತಲೇ ವೀಕ್ ಆಗಿರ್ತಾರೆ. ಹಾಗೆಯೇ ಅವರಿಗೆ ಪುಟ್ಟ ಐಲಾ ತನ್ನ ಬಳಿಯೇ ಬಂದಿರುವ ವಿಷನ್ ಕಾಣುತ್ತದೆ. ಇದು ನಿಜವೆಂದುಕೊಳ್ಳುತ್ತಿದ್ದಂತೆ ಅದು ಕನಸೆಂದು ತಿಳಿದು ತುಂಬಾ ನೊಂದುಕೊಳ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅವರ ಮನೆಗೊಂದು ಕಾಲ್ ಬರುತ್ತದೆ. ಅದರಲ್ಲಿ ಹೀಗೆ ಹೇಳ್ತಾರೆ,
ನಾವು ಡಾಕ್ಯುಮೆಂಟರಿ ವಿಡಿಯೋ ಮಾಡುವವರು. ನಮಗೆ ನಿಮ್ಮ ಮಗಳ ಹುಡುಕಾಟದ ವಿಷಯ ತಿಳಿಯಿತು. ಹಾಗಾಗಿ ನಾವು ಅವರನ್ನು ಹುಡುಕಿ ಕೊಡುತ್ತೀವಿ. ನಿಮ್ಮನ್ನು ನಾವು ಒಮ್ಮೆ ಭೇಟಿಯಾಗಬೇಕು ಎಂದು ಹೇಳ್ತಾರೆ. ಆ ಮಾತನ್ನು ಕೇಳಿದ ಸುಲೇಮಾನ್ ಹಾಗೂ ನಿಮಿತ್ಗೆ ತುಂಬಾ ಖುಷಿಯಾಗಿ ಅವರನ್ನು ಮೀಟ್ ಮಾಡಲು ಹೋಗ್ತಾರೆ. ಹೇಗೆ ಅವರನ್ನು ಮೀಟ್ ಮಾಡಿದಾಗ ಅವರು, ನಾವು ನಮ್ಮ ಟೆಕ್ನಾಲಜಿಯ ಮೂಲಕ ನಿಮ್ಮ ಮಗಳನ್ನು ಹುಡುಕಿ ಕೊಡುತ್ತೇವೆ ಎಂಬ ಭರವಸೆ ಕೊಟ್ಟು ಐಲಾಳ ಫೋಟೋಸ್ ಹಾಗೂ ಅನಾಥಾಶ್ರಮದ ಇನ್ಫಾರ್ಮೇಶನ್ ಅನ್ನೆಲ್ಲ ತೆಗೆದುಕೊಳ್ತಾರೆ. ನಂತರ ಅವರು ಸೌತ್ ಕೊರಿಯಾದಲ್ಲಿ ತಮ್ಮ ರಿಸರ್ಚ್ ಅನ್ನು ಶುರು ಮಾಡ್ತಾರೆ. ಹೀಗೆ ಹಲವಾರು ವರ್ಷಗಳ ಬಳಿಕ ಅವರಿಗೆ ತಾವು ಹುಡುಕುತ್ತಿರುವ ರೀತಿಯ ಮುಖ ಹೋಲಿಕೆ ಇರುವ ಹಾಗೂ ಚಿಕ್ಕ ವಯಸ್ಸಿನಲ್ಲಿ ಇವರು ಸ್ವಲ್ಪ ಟರ್ಕಿಶ್ ಭಾಷೆಯನ್ನು ಮಾತನಾಡುತ್ತಿದ್ದರು ಎಂಬ ಒಂದು ಮಹಿಳೆಯ ಇನ್ಫಾರ್ಮೇಶನ್ ಅವರಿಗೆ ಸಿಗುತ್ತದೆ. ಆಗ ಕೂಡಲೇ ಆ ಟೀಮ್ ಅವರ ಮನೆಯ ಅಡ್ರೆಸ್ ಅನ್ನು ಹುಡುಕಿಕೊಂಡು ಅವರ ಮನೆಗೆ ಹೋಗ್ತಾರೆ. ಆಗ ಬಾಗಿಲು ಕುಟ್ಟಿದಾಗ ಐಲಾಳ ಮುಖ ಹೋಲಿಕೆ ಇರುವ ಮಹಿಳೆ ಆ ಬಾಗಿಲನ್ನು ತೆರೆಯುತ್ತಾರೆ. ನಂತರ ಅವರ ಜೊತೆ ಮಾತನಾಡಿದ ಅವರು ಕೂಡಲೇ ಅವರಿಗೆ ಸುಲೇಮಾನ್ ಐಲಾಳ ಜೊತೆಗಿದ್ದ ಫೋಟೋವನ್ನು ಕೊಡುತ್ತಾರೆ. ಅದನ್ನು ನೋಡಿದ ಕೂಡಲೇ ಆ ಮಹಿಳೆಗೆ ಶಾಕ್ ಆಗಿ ಅತಿಯಾಗಿ ಅಳಲು ಶುರು ಮಾಡ್ತಾರೆ. ಆಗ ಅವರು ಇವರ್ಯಾರೆಂದು ಗೊತ್ತಾ ಎಂದು ಕೇಳಿದಾಗ ಅವರೊಂದು ಮಾತು ಹೇಳ್ತಾರೆ, ಅಪ್ಪನನ್ನು ಮರೆಯಲು ಮಗಳಿಗೆ ಸಾಧ್ಯವೇ ಇಲ್ಲವೆಂದು. ಆಗ ನಮಗೆ ಖಚಿತವಾಗುತ್ತದೆ ಇವರೇ ಐಲಾ ಎಂದು. ಆಗ ಐಲಾ ಅಪ್ಪ ಇನ್ನೂ ಬದುಕಿದ್ದಾರೆ ಎಂದು ಕೇಳಿದಾಗ ಅವರು ಇನ್ನು ನಿಮಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳ್ತಾರೆ. ಆಗ ರಿಸರ್ಚ್ ಟೀಮ್ ಸುಲೇಮಾನ್ ರವರಿಗೆ ಈ ವಿಷಯವನ್ನು ಮುಟ್ಟಿಸುತ್ತಾರೆ. ಆಗ ಕೂಡಲೇ ಅವರು ಮತ್ತು ಅವರ ಹೆಂಡತಿ ಸೌತ್ ಕೊರಿಯಾಗೆ ಬರ್ತಾರೆ. ನಂತರ ಅವರು ತನ್ನ ಐಲಾಳನ್ನು ಮೀಟ್ ಮಾಡಲೆಂದು ಅಲ್ಲಿನ ಪಾರ್ಕ್ನಲ್ಲಿ ವೇಟ್ ಮಾಡುತ್ತಿರುತ್ತಾರೆ. ಆಗ ಐಲಾ ಅಲ್ಲಿಗೆ ಬರುತ್ತಿದ್ದಂತೆ ದೂರದಿಂದಲೇ ಅವರನ್ನು ಗುರುತು ಹಿಡಿದ ಸುಲೇಮಾನ್ ಅವರ ಬಳಿ ಹೋಗ್ತಾರೆ. ಅವರನ್ನು ನೋಡಿದ ಕೂಡಲೇ ಐಲಾ ಅವರನ್ನು ತಬ್ಬಿಕೊಂಡು ಅಪ್ಪ ಎಂದು ಅತಿಯಾಗಿ ಅಳಲು ಶುರು ಮಾಡ್ತಾರೆ. ಆಗ ನಮಗೆ ಸುಲೇಮಾನ್ ಐಲಾಳನ್ನು ಬಿಟ್ಟು ಹೋಗುವಾಗ ಕೊಟ್ಟಿದ್ದ ಮಾತು ಹಾಗೂ ಭರವಸೆ ನೆನಪಾಗುತ್ತದೆ. ಅಲ್ಲಿಗೆ ಐಲಾ ಮೂವಿ ಎಂಡ್ ಆಗುತ್ತದೆ. ನಂತರ ಬರುವ ಕ್ರೆಡಿಟ್ ಸೀನ್ನಿಂದ ನಮಗೆ ತಿಳಿಯುವುದೇನೆಂದರೆ ಐಲಾ ಮತ್ತು ಸುಲೇಮಾನ್ 60 ವರ್ಷಗಳ ನಂತರ ಒಂದಾಗಿದ್ದಾರೆ. ಐಲಾನು ಕೂಡ ತನ್ನ ತಂದೆಯನ್ನು ಮರೆಯದೆ ಅವರು ಬಂದೇ ಬರುತ್ತಾರೆ ಎಂಬ ಭರವಸೆ ಅವರಿಗೂ ಇರುತ್ತದೆ. ಆಗ ನಮಗೆ ನಿಜವಾದ ಸುಲೇಮಾನ್ ಹಾಗೂ ನಿಜ ಜೀವನದ ಐಲಾ ಒಂದಾಗುತ್ತಿರುವ ಫೂಟೇಜ್ ಅನ್ನು ತೋರಿಸಲಾಗುತ್ತದೆ. ಹಾಗೆಯೇ ನಮಗೆ ಯುದ್ಧದಲ್ಲಿ ತೆಗೆದಿರುವ ನಿಜ ಜೀವನದ ಐಲಾ ಮತ್ತು ಸುಲೇಮಾನ್ ಫೋಟೋಗಳನ್ನು ಸಹ ತೋರಿಸಲಾಗುತ್ತದೆ. ಸ್ನೇಹಿತರೆ, ಈ ಮೂವಿಯಲ್ಲಿ ನಿಜ ಜೀವನದ ಸುಲೇಮಾನ್ ರವರನ್ನು ಕೂಡ ಒಂದು ಸೀನ್ನಲ್ಲಿ ನಾವು ನೋಡಬಹುದಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಹಾಗೂ ಇಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.